ನನ್ನ ಹೆಸರು ನಾಗಭೂಷಣ್ ಪೂಜಾರ್ ಅಂತ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಡಿಗ್ರಿ ಡಿಪ್ಲೊಮಾ ಮಾಡಿಕೊಂಡು ನಾನು ಒಂದು 15 ಮೂವಿ ಮಾಡಿದ್ದೀನಿ ಆಲೇನೆ, ಬೇರೆ ಬೇರೆ ಇದರಲ್ಲಿ PRK ಪರಮದಲ್ಲೂ ಮಾಡಿದ್ದೀನಿ. ಈಗ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ತುಂಬ ತಗೊಂಡೋಗಲ್ಲ. ಇಲ್ಲಿ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತ ಮಿತ್ರರಿದ್ದಾರೆ. ಈ ಸೋಷಲ್ ಪ್ಲಾಟ್ಫಾರ್ಮ್ ಹೇಗಿದೆ ಅಂತಂದರೆ, ಇವತ್ತು ಸ್ಯಾಟಲೈಟ್ಗಿಂತ ವೇಗದಲ್ಲಿದೆ, ಸ್ಯಾಟಲೈಟ್ ಇದಕ್ಕೆ ವೇಗದಲ್ಲಿದೆ ಈ ಮಧ್ಯಾಹ್ನ ಮೂವಿಗೆ. ಸೊ ನಾನು ಒಬ್ಬ ತಾಂತ್ರಿಕ ವರ್ಗದಲ್ಲಿ, ಏನು ಪ್ರೊಡ್ಯೂಸರ್ ಶ್ರೀನಿವಾಸು ಅಮ್ಮ ಇದ್ದಾರೆ, ಶರಣ್ ಜಿ ಇದ್ದಾರೆ, ವಿತ್ ಹೀರೋ ಇದ್ದಾರೆ. ಅದನ್ನು ನಾನು ಬಾಯಿ ಮುಖಾಂತರ ಹೇಳಿದರೆ ಅದಕ್ಕೆ ಅರ್ಥ ಸಿಗಲ್ಲ. ನೀವು ಪರ್ದೆ ಮುಖಾಂತರ ಥಿಯೇಟ್ರಿಗೆ ಬಂದು, ಏನಿವತ್ತು ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರಿದ್ದಾರೆ, ಇದು ಯಾವ್ಯಾವ ಸ್ಲ್ಯಾಟಲ್ಲಿ ಅಂದರೆ ಪ್ಲಾಟ್ಫಾರ್ಮಲ್ಲಿ ನೀವು ಯಥೇಚ್ಛಿಗೆ ನಿಮ್ಮ ಶೇರ್ ಆಗುತ್ತೆ, ಅದನ್ನು ನೋಡ್ತಾರೆ. ಈ ಥರ ಒಂದು ಹೊಸ ಅಪ್ಕಮಿಂಗು ಇದೇ. ಈಗ ಹೇಳಿದ್ರು ಅವರು, ಒಬ್ಬ ಲೆಕ್ಚರ್ ಆಗಿ ಆರ್ಯ, ಶರಣ್ ಜಿ ತುಂಬ ನಮ್ಗೆ ಆತ್ಮೀಯಿಸಿದ್ರು, ಪ್ರೊಡ್ಯೂಸರ್ ಶ್ರೀನಿವಾಸು ಅಮ್ಮನೂ ಇದರಲ್ಲಿ ಪಾತ್ರ ಮಾಡಿದ್ದಾರೆ. ನಾನು ಈ ಮಧ್ಯಾಹ್ನ ಮೂವಿಯಲ್ಲಿ ಒಂದು ಸಣ್ಣ ತುಣುಕು ನನಗೆ ಇವರೇ ಡೈರೆಕ್ಟರ್ ಸರ್ ಕೊಡ್ತಾರೆ, ಇಲ್ಲಿ ಸರ್ ಭೂಷಣ್ ಸರ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಮಾಡಿದ್ದೀನಿ, ಮಾಡಿ ಅವರೇ ಖುಷಿ ಪಡ್ತಾರೆ. ಸರ್ ಒಂದೇ ಟೇಕಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಆದರೆ ಸಿನಿಮಾ ಅಂತ ಬಂದಾಗ ಇವತ್ತು ದೊಡ್ಡ ದೊಡ್ಡ ಅಗ್ರಗಣ್ಯರು ನೀವು ನಮ್ಮ ಹಾಲಿವುಡ್ಡು, ಬಾಲಿವುಡ್ಡು, ಟಾಲಿವುಡ್ಡಲ್ಲಿ ನೋಡ್ತೀರಾ. ಸೊ ಲೆಜೆಂಡ್ ಅಂತ ನಮ್ಮ ಈಗ ಮೊನ್ನೆ ಚಕ್ರವರ್ತಿ, ಇವರು ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅಂತ ನಮ್ದು ಫಸ್ಟ್ ಪೋಸ್ಟ್ರು ಏನೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಅಕ್ಕಪಕ್ಕ ನೀವು ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ವರ್ಕ್ ಮೇಕಿದ್ದೆ ಹಿಡ್ಕೊಂಡು ಸ್ಟಿಲ್ ಫೋಟೋ ಬಿದ್ದು DOP ನಾನೇ ಮಾಡಿರೋದು, ನಾಗಭೂಷಣ್ ಪೂಜಾರ್. ಬಟ್ ವಿಭಿನ್ನವಾಗಿ ಬಂದಿದೆ. ಅದನ್ನ ನಾನು ನನ್ನ ಬಾಯಿ ಮುಖಾಂತರ ಹೇಳಕ್ಕಿನ್ನ ನೀವು ಪರ್ದೆ ಮುಖಾಂತರ ನೀವೊಂದು ಬೇರೆ ಬೇರೆ ಸ್ಲಾಟಲ್ಲಿ ನೋಡಿದಾಗ ಅದಕ್ಕೆ ಖುಷಿ ಆಗುತ್ತೆ. ಸೊ ಇಲ್ಲಿ ಹೇಗೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕ್ತಾರೆ, ಒಬ್ಬ ಡೈರೆಕ್ಟರ್ ಆಕ್ಷನ್ ಹೇಳ್ತಾರೆ, ಹೀರೋ ಮಾಡ್ತಾರೆ ಅಂತಲ್ಲ. ಏಕೆಂದ್ರೆ ಇದಕ್ಕೆ ಮಳೆ, ಚಳಿ, ಊಟ ಇಲ್ದಲೆ, ನಿದ್ದೆ ಇಲ್ದಲೆ ನಾವು ಕೆಲಸ ಮಾಡ್ತೀವಿ. ಒಂದು ಹಿಂದೆ ಪರ್ದೆ ಹಿಂದೆ 1000 ಜನ ಕೆಲಸ ಮಾಡ್ತೀವಿ, ಪರ್ದೆ ಮುಂದೆ ಎಷ್ಟೋ ಜನ ಬಂದು ನೋಡ್ತಾರೆ. ನೋಡಿದಾಗ ಅದು ಕಂಟೆಂಟ್ ನೀವು ಇಷ್ಟ ಆದಾಗ, ತಾಯಿ ಬಗ್ಗೆ, ನಮ್ಮ ಒಂದು ಭಾರತದ ಬಗ್ಗೆ, ರಾಜ್ಯದ ಬಗ್ಗೆ ಇದೊಂದು ಕಂಟೆಂಟ್ ಇದ್ದಾಗ ಅದೊಂದು ಮೂವಿ. ಮಧ್ಯಾಹ್ನ ಅಂತಂದ್ರೆ ನಿಮಗೆ ಗೊತ್ತಿದೆ. ಸೊ ಯಾರು ಆಕ್ಚುಲಿ ಹಿಂದೆ ಅನಿಮಲ್ ಸಿನಿಮಾಗಳು ತುಂಬಾ ಮಾಡಿದ್ದಾರೆ. ಸೊ ಉದಯ್ ಶಂಕರ್ ಅಂತ ಏನೋ ಬರ್ತಾರೆ, ಫುಲ್ಲು ಅನಿಮಲ್ ಇಟ್ಕೊಂಡು ಅಂಬರೀಷ್ಗೆ, ವಿಷ್ಣುವರ್ಧನ್ ಸರ್ಗೆ ದೊಡ್ಡ ದೊಡ್ಡ ಮಾಡಿದ್ದಾರೆ. ಸೊ ಗಂಧದ ಗುಡಿ, ಎಸ್ಪೆಷಲಿ ರಾಜ್ಕುಮಾರ್ ಸರ್ ಹೇಳ್ಬೇಕಂತಂದ್ರೆ, ಜನರಿಂದ ನಾನು ಮೇಲೆ ಬಂದೆ, ಜನರೆಂದೇ ನಾ ದೇವರೆಂದೆ ಅಂದ್ಬಿಟ್ಟು ಅತಿ ಹೆಚ್ಚು ದೊಡ್ಡ ಪದಗಳು ಹಂಸಲೇಖ ಸಾರು ಮೂವಿನಲ್ಲಿ ಗೊತ್ತಿದೆ, ಆಕಸ್ಮಿಕದಲ್ಲಿ ನೋಡಿದ್ರೆ ಕೇಳಿದಿರ. ಬಟ್ ಅಂತ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನದಲ್ಲಿ ಶರಣ್ ಜಿ ವಿತ್ ಆರ್ಯ, ತಿರ್ಗಾ ಪ್ರೊಡ್ಯೂಸರ್ಸ್ ಶ್ರೀನಿವಾಸ ಮೇಡಮ್ ಅವರು ಒಂದು ಕೋಆಪರೇಟ್ ಮಾಡಿ, ನಾವು ಯಾವುದಕ್ಕೆ ಕಂಪ್ರೆಸ್ ಆಗಬೇಡಿ, ಖಂಡಿತ ನೀವು ಮಾಡಿ, ನಾವು ಇದ್ದೀವಿ, ಹಿಂದೆ ಇದ್ದೀವಿ ಅಂದ್ಬಿಟ್ಟು ನಮ್ಗೆ ಹುಮ್ಮಸ್ ಕೊಟ್ಟು 4 ಶೆಡ್ಯೂಲಲ್ಲಿ ಆಗಿದೆ. ಮೈಸೂರು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಶೂಟ್ ಮಾಡ್ತೀವಿ, ಒಂದು ಸಾಂಗ್ ಶೂಟ್ಗೆ ಹೋಗ್ತೀವಿ, ಯಥೇಚ್ಛು ಮಳೆ ಇದೆ. ಯಥೇಚ್ಛು ಮಳೆ ಇದ್ರೂ ನಮಗೆ ಶೆಡ್ಯೂಲ್ ಇರೋದು 4 ದಿನ. 4 ದಿನ ಮುಗಿಸಿ ಈ ಕಡೆ ಬರಬೇಕು. ನಾವು ಬರೋಕ್ಕೆ ಮಳೆ ಬಿಡ್ತಾ ಇಲ್ಲ, ಶಾರ್ಟ್ ಹಿಡ್ತೀವಿ, ಮಳೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಶಾರ್ಟ್ ಆಗುತ್ತೆ ಅಂತಂದರೆ, ಕರೆಕ್ಟಾಗಿ ಅರ್ಧ ಗಂಟೆ ಹೊಡೆಯುತ್ತೆ, ಆಮೇಲೆ ಬಿಡುತ್ತೆ. ಎಲ್ಲ ಅಲ್ಲಿ ಏನು ಚಿತ್ರದುರ್ಗದ ಸನ್ನಿವೇಶ, ಚಿತ್ರದುರ್ಗದ ಸುಂದರ ತಾಣಗಳನ್ನ ನಾವು ಸೆರೆ ಹಿಡಿದಿದ್ವಿ. ಫೋಟೋಗ್ರಫಿ ಆಗ್ಬೋದು. ಸೊ ನಾವು ಈಗ ನೀವು ಒಂದು ಟ್ರೀಸರ್ ಅಲ್ಲಿ ನೋಡಿದಿರಿ, ಸಾಂಗ್ಸ್ ಅಲ್ಲಿ ನೋಡಿದಿರಾ. ಬಟ್ ಇದು ಅದ್ಭುತವಾಗಿ ಬಂದಿದೆ. ಇದನ್ನ ನಾವು ಯಾಕೆಂತಂದ್ರೆ, ಸೊ ನಾನೊಬ್ಬ ತಾಂತ್ರಿಕ ವರ್ಗದ ಒಂದು ಛಾಯಾಗ್ರಹಣ ಆಗಿ ನಾನು DOP ಆಗಿ ನಿಮ್ಗೆ ಹೇಳ್ತಿರೋದು. ಇದು ಈಗೇನು ಹಿಂದೆ ದೊಡ್ಡ ದೊಡ್ಡ ಬಜೆಟ್ ಮೂವಿಗಳು ಬರ್ತವೆ, ಒಂಬಾಳೆ, PRK, ಪರಮ. ಸೊ ಇವೆಲ್ಲ ನೋಡ್ತೀರಾ, ಅದನ್ನು ಹೈ ಡೆಫಿನೇಷನ್ ಇಟ್ಕೊಂಡು ಅವರು ಒಂದು ಕ್ವಾಲಿಫೈಡ್ ಇಟ್ಕೊಂಡ್ಬಿಟ್ಟು ಒಂದು ಸ್ಕೇಲ್ ಗೈಡ್ ಇಟ್ಕೊಂಡು ಮಾಡ್ತಾರೆ. ಆದರೆ ಇಂಥ ಪುಟ್ಟ ಕಲಾವಿದನ್ನ ಈಗ ಯಾರೇ ಒಂದು ಹಿಂದೆ ದೊಡ್ಡ ಅಂಬರೀಷ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ರಾಜ್ಕುಮಾರ್ ಸರ್ ಆಗ್ಬೋದು, ಅದು ಶ್ರೀನಾಥ್ ಸರ್ ಆಗ್ಬೋದು, ಹಿಂದೆ ತುಂಬ ದೊಡ್ಡ ದೊಡ್ಡ ಆಕ್ಟರ್ಗಳು ಅವರು ಹಿಂದೆ ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ಕೊಂಡು, ಚಿಕ್ಕ ಸಿನಿಮಾ ಮಾಡ್ಕೊಂಡು, ಅವರು ಕಂಟೆಂಟ್ ಓರಿಯೆಂಟೆಡ್ ಹಿಟ್ ಮಾಡಿಕೊಂಡು ಒಬ್ಬ ಹೀರೋ ಆಗಿ, ಸೆಲೆಬ್ರಿಟಿ ಆಗಿ ಮುಂದೆ ಬರ್ತಾರೆ. ಅಂತ ಒಂದು ಈ ಮೂವಿಗೆ ಈ ಪುಟ್ಟ ಕಲಾವಿದ ಇವತ್ತು ಲೆಕ್ಚರ್ ಆರ್ಯ, ಇವರಿಗೆ ಶರಣ್ ಜೀಸು ಆಲೆ ಒಂದು 4 ಮೂವಿ ಡೈರೆಕ್ಟ್ ಮಾಡಿ, ಈಗ ಇನ್ನೇನು ಸ್ವಲ್ಪ ದಿನಗಳು ಶಿವಂ ಪ್ರೇಮ್ ಅಂತ ಮೂವಿ ಇದೇ ಹೀರೋ ಆಗಿ ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಇದೇ ಟೆಕ್ನಿಕ್ ಟೀಮ್ ನಾವೇ ಇದ್ದೀವಿ ಎಲ್ಲ ಫುಲ್ಲು. ಅದು ಸ್ವಲ್ಪ ದಿನ ಇದು ಆಗ್ತಿದ್ದಂಗೆ ಜೂನ್ 12ಕ್ಕೆ ಸಿನಿಮಾ ನಿಮ್ಮ ಕರ್ನಾಟಕದಾದ್ಯಂತದ ಬರುತ್ತೆ. ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಪದೇ ಹೇಳ್ತೀವಿ, ಪತ್ರಿಕೆ ಮಿತ್ರಗಳು ಯಥೇಚ್ಛವಾಗಿ ಇದನ್ನ ಎಲ್ಲಿ ಸ್ಲಾಟ್ ಇದೆ ಕಳಿಸಿ, ನಾವು ಜನಗಳನ್ನ ಥಿಯೇಟರ್ ಬರಂಗ್ ಮಾಡಿ, ಇದಕ್ಕೆ ಒಳ್ಳೆ ರಿವ್ಯೂಸ್ ಕೊಟ್ಟಾಗ ಅವರು ಜನಗಳು ಥಿಯೇಟರ್ ಕರೆ ಬರ್ತಾರೆ, ಚಪ್ಪಾಳೆ ತೊಡ್ತಾರೆ. ನಮ್ಮಲ್ಲಿ ಹೃದಯದಲ್ಲಿರ್ತಕ್ಕ ಕಲ್ಮಶ ಅಂತ ಇದರಲ್ಲಿ ಬೇರೆದೊಂದು ಆಯ್ಕೆ ಮಾಡ್ಕೊಡಿ. ಈಗ ಅಮ್ಮ ಹೇಳಿದ್ರು ನನಗೆ ಒಂದು ಜಸ್ಟ್ ಅವನಿಗೆ ಭಗವಂತ ದೇವಸ್ಥಾನದಲ್ಲಿ ಇರ್ತಾನೆ, ಅವನಿಗೆ ಬಾಗ್ಲಾಗ್ತೀವಿ, ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಆದ್ರೆ ನಾನು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಏನ್ ಮಾಡ್ತಾನೆ,
ಪ್ರತಿಯೊಬ್ಬ ಮನೆಗೆ ಅಮ್ಮ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ. ಅದು ನಾವು ಪೂಜೆ ಭಾವನೆಯಲ್ಲಿ ಕಾಣ್ತಾ ಇರ್ತೀವಿ. ಅದೇ ತರ ಈ ಸಿನಿಮಾ ಮಧ್ಯಾಹ್ನ ಅಂತ ಒಂದು ಸಿನಿಮಾ ಮಾಡಿದೀವಿ. ಅದೇ ತರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಹಿತಶಕ್ತಿ ಇರಲೇಬೇಕಾಗುತ್ತೆ. ಬಂದು ನಮಗೆ ಹುಮ್ಮಸ್ ಕೊಟ್ಟಾಗ ಅಂದ್ರೆ ಒಂದು ಬೇರೆ ಬೇರೆ ರಿವ್ಯೂ ಸ್ಟಾರ್ಟ್ ಆಗಿ ಒಳ್ಳೆ ಬೇರೆ ಬೇರೆ ನಮ್ದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲೂ ನಿಮ್ದೊಂದು ಸ್ಲಾಟ್ ಅನ್ನ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಕಂಟೆಂಟ್ ನ ಶೇರ್ ಮಾಡಿದಾಗ ನಮ್ಗೆ ಯಥೇಚ್ಛ ಮೂವಿಗಳು ಮಾಡೋದಕ್ಕೆ ಬೇರೆ ಬೇರೆ ಒಂದು ಹುಮ್ಮಸ್ ಸಿಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ, ತುಂಬಾ ಮಾತಾಡಿದ್ದೀನಿ. ನನ್ನ ಪುಟ್ಟ ಒಬ್ಬ ಇದಕ್ಕೆ ಏನೇ ತಪ್ಪಿದ್ರೆ ನೀವು ಕ್ಷಮಿಸಿ ಅಂತ ನಾನು ನಿಮ್ಮಲ್ಲಿ ಮಾಧ್ಯಮ ಮಿತ್ರರು, ಇಲ್ಲಿ ಬಂದಂತ ನಮ್ಮ ಟೆಕ್ನಿಷಿಯನ್, ಪ್ರೊಡ್ಯೂಸರು, ಹೀರೋ, ಡೈರೆಕ್ಟರ್ ಸಾರು ಎಲ್ಲರಿಗೂ ಕ್ಷಮೆ ಬೇಳ್ತೀನಿ. ನಮ್ಮ ಮಧ್ಯಾಹ್ನ ಕ್ಷಮೆ ಕೇಳೋದು ಏನಿಲ್ಲ ಬಿಡಿ, ಎಲ್ಲ ಚೆನ್ನಾಗಿ ಹೇಳಿದ್ದೀರಾ. ಮ್ಯೂಸಿಕ್ ಡೈರೆಕ್ಟರ್ ಕೊಡಿ. ಒಂದು ಚಿತ್ರಕ್ಕೆ ಜೀವ ತುಂಬೋದು ಮ್ಯೂಸಿಕ್ಕು. ಪ್ರಸನ್ನ ಬೋಶೆಟ್ಟರ್ ಅವರು ಇದಕ್ಕೆ ಹಿನ್ನೆಲೆ ಸಂಗೀತ ಮತ್ತು ಮ್ಯೂಸಿಕ್ ಮಾಡಿದ್ದಾರೆ. 3 ಹಾಡುಗಳಿದೆ, ನೀವು ನೋಡಿದ್ರಿ ಹಾಡುಗಳಿಗಾಗಲಿ. ಅವರ ಸಿನಿಮಾ ಬಗ್ಗೆ ಮತ್ತು ಗಾಯಕರ ಬಗ್ಗೆ ಲಿರಿಕ್ಸ್ ಯಾರು ಬರೆದಿದ್ದಾರೆ ಡೀಟೇಲ್ ಆಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್. ನಾನು ಮೂಲತಃ ಹುಬ್ಬಳ್ಳಿಯವನು. ಇವಾಗ ಬೆಂಗಳೂರು ಯಲಹಂಕ ನ್ಯೂ ಟೌನಲ್ಲಿ ನನ್ನದೇ ಒಂದು ಪ್ರಸನ್ನ ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು ಒಂದು 3 ವರ್ಷ ಆಯಿತು. ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಗಾಯಕನಾಗಿ ಹಾಗೂ ಗೀತ ರಚನೆಕಾರರಾಗಿ. ನಂದು ಹಾಗೂ ರಾಜಶರಣ್ ಅವ್ರದ್ದು ಮೊದಲನೇ ಮೂವಿ ಅಂದರೆ ಎಮ್ಮೆ ತಿಮ್ಮ. ಅಲ್ಲಿಂದ ಶುರುವಾಗಿದ್ದು ಅವ್ರದ್ದು ನೆಕ್ಸ್ಟ್ ಮೂವಿ ಮೊದಲ ಮಳೆಗೂ ಕೂಡ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, ಟೈಟಲ್ ಸಾಂಗಿಗೆ. ಹಾಗೆ ಇವಾಗ ಅವ್ರದ್ದು ನಂದು ಕಾಂಬಿನೇಷನಲ್ಲಿ ಇದು 3ನೇ ಚಿತ್ರ ಮದ್ದಾನೆ. ಈ ಚಿತ್ರದಲ್ಲಿ 3 ಹಾಡುಗಳಿದ್ದಾವೆ, ತಾವೆಲ್ಲರೂ ಕೇಳಿದ್ರಿ. ಮೊದಲನೇದು ಮದ್ದಾನೆ ಟೈಟಲ್ ಸಾಂಗ್. ಈ ಟೈಟಲ್ ಸಾಂಗ್ನ ಒಬ್ಬ ಖ್ಯಾತ ಗಾಯಕ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. 2 ಹಾಡುಗಳಿಗೆ ಲಿರಿಕ್ಸ್ ನಮ್ಮ ಆಕ್ಟರ್ ಆರ್ಯ ಅವರೇ ಬರೆದಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. 2 ಹಾಡುಗಳು ಮದ್ದಾನೆ ಟೈಟಲ್ ಸಾಂಗ್ ಹಾಗೂ ತಾಯಿ ಸೆಂಟಿಮೆಂಟಲ್ ಸಾಂಗ್ ಕೇಳಿದ್ರಲ್ಲ, ಆ ಹಾಡನ್ನು ಸಾಹಿತ್ಯ ಆರ್ಯ ಅವರು ಬರೆದಿದ್ದಾರೆ. ತಾಯಿ ಸೆಂಟಿಮೆಂಟ್ ಸಾಂಗ್ ಅದನ್ನು ಹಾಡಿದವರು ಅಜಯ್ ವಾರಿಯರ್ ಸರ್. ತುಂಬಾ ಎಮೋಷ್ನಲ್ ಆಗಿ ಭಾವ ತುಂಬಿ ಹಾಡಿದ್ದಾರೆ. 3ನೇದು ಒಂದು ರೊಮ್ಯಾಂಟಿಕ್ ಡುಯೆಟ್ ಸಾಂಗ್ ಇದೆ, ಅದನ್ನು ನಾನು ಮತ್ತು ರಶ್ಮಿ ಶ್ರೀನಿವಾಸ್ ಅಂತ ಗಾಯಕಿ ಹಾಡಿದ್ದಾರೆ. ಆ ಹಾಡನ್ನು ಟೈಟಲ್ ಸಾಂಗ್ ಅನ್ಸುತ್ತಲ್ಲ ಶಿವಕುಮಾರ್ ಸರ್ ಬರೆದಿದ್ದು. ಓಕೆ. ಸೊ 3 ಸಾಂಗ್ನ ಆಲ್ಮೋಸ್ಟ್ ಇವರು ಬರೆದಿದ್ದಾರೆ. 1 ಸಾಂಗಿಗೆ ಶಿವಕುಮಾರ್ ಅವರು ಕೈ ಜೋಡಿಸಿದ್ದಾರೆ ಲಿರಿಸಿಸ್ಟ್ ಆಗಿ. ಈ ಮೂವಿ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ನಾನು ಇದುವರೆಗೂ ಮಾಡಿರುವಂಥ ಮೂವಿಗಳಲ್ಲಿ ಈ ಥರ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದು ಇದೇ ಚಿತ್ರ. ಟೆರರಿಸಮ್ ಇದೆ, ಹೀರೋಯಿಸಮ್ ಇದೆ, ರೌಡಿಸಮ್ ಇದೆ, ಮದರ್ ಹಾಗೂ ತಾಯಿ ಮಗನ ಪ್ರೀತಿ ಬಾಂಧವ್ಯ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ರೆಕಾರ್ಡಿಂಗ್ ಮಾಡುವಾಗ ತುಂಬಾ ಇನ್ಪುಟ್ಸ್ ಕೊಟ್ಟರು ಆರ್ಯ ಅವರು ಹಾಗೂ ರಾಜಶರಣ್ ಅವರು. ನಮಗೆ ಸ್ಟುಡಿಯೋದಲ್ಲಿ ಜೊತೆಗೆ ಇದ್ದು ನಾವು ಕೆಲಸ ಮಾಡಿ ಒಳ್ಳೆ ಇನ್ಪುಟ್ ಕೊಟ್ಟು, ಅವ್ರ ಇನ್ಪುಟ್ಸ್ ತೊಗೊಂಡು ನಾನು ಒಳ್ಳೆ ಮ್ಯೂಸಿಕ್ಕನ್ನು ಪ್ರೊಡ್ಯೂಸ್ ಮಾಡಿದ್ದೇನೆ. ಹೋಪ್ಫುಲಿ ನೀವೆಲ್ಲ ಟೀಸರ್ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಜೂನ್ 12ಕ್ಕೆ ಮದ್ದಾನೆ ಚಿತ್ರ ಎಲ್ಲ ಸಿನಿಮಾಸಲ್ಲಿ ಬರ್ತಾ ಇದೆ. ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೇರಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಶಿರ್ ಭಾರದ್ವಾಜ್ ಅಂತ. ನಾನು ಕಳೆದ ಒಂದು 15 ವರ್ಷದಿಂದ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಿನ ರಂಗಾಯಣದಲ್ಲಿ ಆ್ಯಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಹಲವಾರು ಹವ್ಯಾಸಿ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೆ. 2018ರಿಂದ ನಾನು ಐ ಕೇಮ್ ಟು ಫಿಲಮ್ ಇಂಡಸ್ಟ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ, ನಿರ್ಮಾಪಕರಿಗೆ, ನಾಯಕ ನಟರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮತ್ತು ನಾನು ಅವಲೋಕಿಸಿದ ಹಾಗೆ ಇಷ್ಟು ವರ್ಷಗಳಲ್ಲಿ ನಾನು ಮಾಡಿರೋಂಥ ಒಂದು ಒಳ್ಳೆ ಲೆಂತಿ ಕ್ಯಾರೆಕ್ಟರ್ ಇದು. ನನಗೆ ಇದರಲ್ಲಿ ಏನು ಚಾಲೆಂಜೆಟಿಕ್ ಅಂತ ಅನ್ನಿಸ್ತು ಅಂತಂದರೆ, ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಒಳ್ಳೆ ಸ್ಪೇಸ್ ಇತ್ತು. ಸೊ ನಮಗೆ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಎಲ್ಲ ಇಂಪ್ರೂವೈಸೇಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದೆ. ಬಟ್ ಡಬ್ಬಿಂಗಿಗೆ ಬಂದಾಗ ಸ್ವಲ್ಪ ಸ್ಟ್ರಗಲಿಂಗ್ ಅನ್ನೋಂಥದ್ದು ನಂಗೊಂಚೂರು ಗೊತ್ತಾಯ್ತು. ಅವಾಗ ಇಷ್ಟು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಕೊನೆಯದಾಗಿ ಈ ತಂಡಕ್ಕೆ ಶುಭ ಹಾರೈಸೋದಕ್ಕೆ ಬಂದಿರುವಂಥ ಮೋಕ್ಷಗೊಂಡಂ ಗುರೂಜಿ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹೆಚ್ಚಿಗೆ ಸಮಯ ತಗೊಳ್ಳೋದ. ಸೊ ಯಾಕಂದರೆ ನಾವು ಅಲ್ಲೂ ಇರೋದ್ರಿಂದ ಇಲ್ಲೂ ಇರೋದ್ರಿಂದ ಅರ್ಥ ಆಗುತ್ತೆ ಸಮಯದ ಮೌಲ್ಯ ಏನು ಅನ್ನೋದು.
ಆರ್ಯ ನನಗೆ ತುಂಬ ಆತ್ಮೀಯರು. ಸುಮಾರು 7-8 ವರ್ಷದಿಂದ ಅವ್ರ ಜರ್ನಿ ನೋಡ್ತಾ ಇದ್ದೀನಿ. ಅವರ ಸ್ಟ್ರಗಲ್, ಅವ್ರ ಪ್ಯಾಷನ್ನು, ಸಿನಿಮಾ ಬಗ್ಗೆ ಇರುವಂಥದ್ದು. ಅವ್ರು ಹೇಳಿದಾಗೆ ಈ ಸಿನಿಮಾ ಕ್ಲಾಪಿಂಗ್ ನಾನು ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಜರ್ನಿ ಆಮೇಲೆ ಬೇರೆ ರೂಟಲ್ಲಿ ಹೋಯಿತು. ಸೊ ಇನ್ ದ ಮೀನ್ ವೈಲ್ ಏನಾಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಗ್ರ್ಯಾಜುಲಿ ಮತ್ತೆ ಕನೆಕ್ಟ್ ಆದ್ವಿ. ಅವ್ರ ಅಪ್ಡೇಟ್ಸ್ ಎಲ್ಲ ಹೇಳಿದ್ರು. ಈಗ ರಿಲೀಸ್ವರೆಗೂ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಮೊದಲನೇದು ಈ ಟೈಟ್ಲು, ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಟೈಟ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮದ್ದಾನೆ ಅನ್ನೋದು ಒಬ್ಬ ಎ ಲಿಸ್ಟ್ ಹೀರೋ, ಒಬ್ಬ ಸೂಪರ್ ಸ್ಟಾರ್, ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಯಶ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಅವ್ರಿಗೆ ಸೂಟ್ ಆಗುವಂಥ ಒಂದು ಟೈಟ್ಲ್ ಇದು. ಬಿಕಾಸ್ ವಿ ಆಲ್ ಕ್ಯಾನ್ ಫೀಲ್ ಇಟ್. ಆ ವೈಬ್ಸ್ ನಮಗೆ ಗೊತ್ತಾಗುತ್ತೆ. ಒಂದು ಟೈಟ್ಲು, ಅದರಲ್ಲಿರುವಂಥ ಒಂದು ಪವರು, ಎನರ್ಜಿ ಅನ್ನೋಂಥ. ಸೊ ಆ ಟೈಟ್ಲ್ ನೀವು ತೊಗೊಂಡಿದ್ದೀರಾ, ಅದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ ಅಂದರೆ 30% ಆಲ್ರೆಡಿ ನೀವು ಗೆದ್ದುಬಿಟ್ಟಿದ್ದೀರಾ ನಾನು ಹೇಳಬೇಕಾಗುತ್ತೆ ನಾನು. ಸೊ ಡೆಫಿನೆಟ್ಲಿ ಆ ಟೈಟ್ಲಿಗೆ ಜಸ್ಟಿಫಿಕೇಶನ್ ಕೊಟ್ಟಿರ್ತೀರಾ ನಿರ್ದೇಶಕರು ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು. ಶ್ಯೂರ್ಲಿ, ಬಿಕಾಸ್ ಸ್ಟೋರಿ ಕೂಡ ನನಗೆ ಗೊತ್ತಿರೋದ್ರಿಂದ ಹಲವಾರು ಶೇಡ್ಸ್ ಇದೆ ಇದರಲ್ಲಿ. ಹಲವಾರು ಪ್ರೇಕ್ಷಕರನ್ನ ಅವರ ಆಸಕ್ತಿಯನ್ನು ಹಿಡಿದಿಡುವಂಥ ಒಂದು ಎಲ್ಲ ಅಂಶಗಳು ಸಹ ಇದೆ. ಚೆನ್ನಾಗಿದೆ ಸಿನಿಮಾ. ಆರ್ಯ ಸಕ್ಸಸ್ ಆಗಲಿ ನಿಮಗೆ. ನಿಮ್ಮ ಈ ಹೊಸ ತಂಡದ ಬಗ್ಗೆ ಹೆಚ್ಚಿಗೆ ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ಬೇರೆ ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಆ್ಯಸ್ ಆರ್ಯ ಟೋಲ್ಡ್, ಹೀ ಈಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್, ಒಂದು ವೆಲ್ ಲರ್ನ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥವ್ರು. ಸೊ ಇಂಥವ್ರು ಬರಬೇಕು ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ. ಹೊಸ ಹೀರೋಗಳು ಬರಬೇಕು, ಆ ಎಲ್ಲ ಹೀರೋಗಳು ಸ್ಟಾರ್ಗಳಾಗಬೇಕು, ಆ ಎಲ್ಲ ಸ್ಟಾರ್ಗಳು ಸಹ ಸೂಪರ್ ಸ್ಟಾರ್ಗಳಾಗಬೇಕು. ಯಾಕಂದ್ರೆ ನಿಂತು ನೀರಾಗಬಾರ್ದು ಚಿತ್ರರಂಗ. ಸೊ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇಟ್ಸ್ ವೆರಿ ವೆರಿ ಕಮೆಂಡಬಲ್ ಆ್ಯಂಡ್ ಐ ಅಪ್ರಿಷಿಯೇಟ್ ದ ಹೋಲ್ ಟೀಮ್ಸ್ ಎಫರ್ಟ್. ಒಳ್ಳೆಯದಾಗಲಿ. ಸೊ ಮದ್ದಾನೆ ಅನ್ನೋ ಟೈಟ್ಲ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದೀರಾ. ಮದ್ದಾನೆ ಗೀಳಿಡುತ್ತೆ, ಘೂಂಕರಿಸುತ್ತೆ ಮತ್ತು ಎಲ್ಲವನ್ನ ಏನೇನೆಲ್ಲ ಮಾಡುತ್ತೆ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಮಾಡೋ ಪ್ರಯತ್ನದಲ್ಲಿ ಆಗಲೇ ಪತ್ರಕರ್ತ ಮಿತ್ರರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು, ಈ ಮದ್ದಾನೆಗೆ ಅಂಕುಶ ಹಾಕೋರು ಯಾರು ಅಂತ ಅಂದ್ಬಿಟ್ಟು. ಸೊ ಅಂಕುಶ ಆನ್ ಸ್ಕ್ರೀನು ಇರುತ್ತೆ, ಆಫ್ ಸ್ಕ್ರೀನು ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು. ಆಫ್ ಸ್ಕ್ರೀನು ನಿಮಗೆ ರಿಯಲ್ ಲೈಫ್ನಲ್ಲಿ ಒಂದು ರಿಯಾಲಿಟಿ ಚೆಕ್ ಕೊಡೋದು ಅಂಕುಶ ಹಾಕೋರು, ಕೆಡ್ಡ ತೊಡೋರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಅದ್ರ ಬಗ್ಗೆ ನಿಮ್ಮ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ 6-7 ವರ್ಷದ ಜರ್ನಿನಲ್ಲಿ. ಸೊ ಆ ಕೆಡ್ಡಾಗಿ ಸಿಕ್ಕಾಕೊಳ್ಳದೆ ಮದ್ದಾನೆ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಪ್ರಕಾರ ಹೋಗಿ ನಿಮ್ಮದೇ ಒಂದು ಛಾಪನ್ನು ಮೂಡಿಸಿ, ನಿಮ್ಮದೇ ಒಂದು ದಾರಿಯನ್ನು ಮಾಡ್ಕೊಳ್ಳಿ. ಮುಂದಿನ ಚಿತ್ರಗಳಿಗೆ ಇದು ಒಂದು ಒಳ್ಳೆಯ ನಾಂದಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ನಾನು. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಮದ್ದಾನೆ ಚಿತ್ರತಂಡ ಹೊಸ ಕನಸುಗಳೊಂದಿಗೆ ಜೂನ್ 12ಕ್ಕೆ ತೆರೆಗೆ ಪ್ರಸಿದ್ಧವಾಗ್ತಾ ಇದೆ. ಮಾತಾಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದೀನಿ. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಾಂಗ್ಗಳು ಟೀಸರ್ ನೋಡಿರೋದ್ರಿಂದ ಆ ಪಿಕ್ಚರದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ತಾವೆಲ್ಲರೂ ಪ್ರೇಕ್ಷಕರಿಗೆ ಒಂದು ಮೋಟಿವೇಶನ್ನು, ಒಂದು ಪಾಸಿಟಿವ್ ಆಗಿ ವಿಷಯನ ತಲುಪಿಸ್ತೀರಾ ಅಂತ ನಂಬಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ತಂಡಕ್ಕೆ ಶುಭವಾಗಲಿ. ಜೂನ್ 12 ತೆರೆ ಮೇಲೆ ಸಿನಿಮಾ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.